ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 3ನೇ ವಾರ, ಜನವರಿ 25, 2024, ಗುರುವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 16ನೇ ಅಧ್ಯಾಯ, 15ರಿಂದ 18ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ವಿಶ್ವಾಸವಿಟ್ಟು ದೀಕ್ಷಾಸ್ನಾನ ಪಡೆಯುವವನು ಜೀವೋದ್ಧಾರ ಹೊಂದುವನು. ವಿಶ್ವಾಸದೇ ಇರುವವನು ಖಂಡನೆಗೆ ಗುರಿಯಾಗುವನು. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವುವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗಾಗದು. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದು ನಾವು ಪ್ರೇಷಿತ ಸಂತ ಪೌಲರ ಮನಪರಿವರ್ತನೆಯ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಸಂತ ಪೌಲರು ಸಿಸಿಲಿಯ ಪ್ರಾಂತ್ಯದ ತಾರ್ಸ ಎಂಬಲ್ಲಿ 1ನೇ ಶತಮಾನದಲ್ಲಿ ಹುಟ್ಟಿದರು. ಗುಡಾರಗಳನ್ನು ನಿರ್ಮಿಸುವ ಕುಟುಂಬದಲ್ಲಿ ಜನಿಸಿ ಸೌಲನೆಂದು ನಾಮಕರಣಗೊಂಡಿದ್ದರು. ಅರೆಮಾಯಿಕ್ ಹಾಗೂ ಗ್ರೀಕ್ ಭಾಷೆಗಳನ್ನು ಬಲ್ಲವರಾಗಿದ್ದ ಇವರು ಗಮಾಲಿಯೇಲ ಗುರುವಿನ ಪಾದ ಕಮಲಗಳಲ್ಲಿ ಹೀಬ್ರು ಭಾಷೆ ಹಾಗೂ ಧರ್ಮಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದರು. ಕ್ರೈಸ್ತ ಧರ್ಮ ಕಂಡ ಅತ್ಯಂತ ಶ್ರೇಷ್ಠ ಧರ್ಮ ಪ್ರಚಾರಕ, ಧಾರ್ಮಿಕ ಮೇಧಾವಿ ಎಂದರೆ ಅದು ಸಂತ ಪೌಲ. ಪೌಲ ತನ್ನ ಮನಪರಿವರ್ತನೆಯ ಮೊದಲು ಕ್ರೈಸ್ತರನ್ನು ಹಿಂಸಿಸುತ್ತಿದ್ದ. ಪ್ರೇಷಿತರ ಕಾರ್ಯಕಲಾಪಗಳು 7ನೇ ಅಧ್ಯಾಯ 60ನೇ ವಚನದಲ್ಲಿ ನಾವು ಇದನ್ನು ಕಾಣುತ್ತೇವೆ. ಕ್ರೈಸ್ತರನ್ನು ಹಿಂಸಿಸಲು ಆತ ಡಮಸ್ಕಸ್ಗೆ ಹೋಗುವ ಹಾದಿಯಲ್ಲಿ ಪುನರುತ್ಥಾನರಾದ ಕ್ರಿಸ್ತನ ಅನುಭವ ದರ್ಶನದಿಂದ ಸಂಪೂರ್ಣ ಹೊಸ ಮನುಷ್ಯನಾಗುತ್ತಾನೆ. ಪೌಲನ ಮತ್ತೊಂದು ಹೆಸರು ಸೌಲ. ಪೌಲ 2 ಪೌರತ್ವ ಹೊಂದಿದ್ದ: ಯೆಹೂದ್ಯ ಪೌರತ್ವ ಮತ್ತು ರೋಮಿನ ಪೌರತ್ವ. ಹಾಗಾಗಿ ಅವನಿಗೆ 2 ಹೆಸರಿತ್ತು. ಸೌಲ ಎಂಬುದು ಆತನ ಯೆಹೂದಿ ಹೆಸರಾದರೆ ಪೌಲ ರೋಮಿನ ಹೆಸರಾಗಿತ್ತು. ಡಮಸ್ಕಸ್ಸಿನ ದಾರಿಯಲ್ಲಿ ಪೌಲನಿಗಾದ ಅನುಭವ ಇಂದು ನಮಗೂ ಆಗಬೇಕು. ಕ್ರೈಸ್ತರನ್ನು ಹಿಂಸಿಸುತ್ತಿದ್ದ ಪೌಲ ಪರಿವರ್ತನೆಯ ನಂತರ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸಿ ರಕ್ತಸಾಕ್ಷಿಯಾಗುತ್ತಾನೆ. ಕ್ರೈಸ್ತರಾದ ನಾವು ಕ್ರಿಸ್ತನಿಗೆ ಯಾವ ರೀತಿಯ ಸಾಕ್ಷಿಯನ್ನು ನೀಡುವವರಾಗಿದ್ದೇವೆ? ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.